ನೋಡಿ, ಸಂಸಾರವನ್ನು ತುಂಬ ಚೆನ್ನಾಗಿಟ್ಟುಕೊಳ್ಳೋದು ಕೂಡ ನಿಮ್ಮ ಜೀವನದಲ್ಲಿ ಒಂದು ಸಾಧನೆನೇ. ಸಂಸಾರ ಅಂತಲ್ಲ, ಒಂದು ಮನೆಯನ್ನು ಚೆನ್ನಾಗಿಟ್ಟುಕೊಳ್ಬೇಕು ಅಂದರೆ ಆ ಮನೆಯಲ್ಲಿ ವಾಸ ಮಾಡುವ ಮನಸ್ಸುಗಳು ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು. ನೋಡಿ, ಈಗ ನೀವು ಪ್ರೀತಿ ಮಾಡಿ ಮದುವೆ ಆದರೂ ಅರೇಂಜ್ ಮ್ಯಾರೇಜ್ ಆದರೂ ಒಟ್ಟಿನಲ್ಲಿ ನಿಮ್ಮ ತಂದೆ ತಾಯಿಗೆ ದ್ರೋಹ ಆಗೋದನ್ನಂತೂ ನಾನು ಒಪ್ಪೋದಿಲ್ಲ. ನೀವು ನನ್ನನ್ನು ಪ್ರೀತಿಯ ವಿರೋಧಿ ಅಂದುಕೊಳ್ಳಿ, ಏನಾದರೂ ಅಂದುಕೊಳ್ಳಿ, ಹೆತ್ತವರಿಗೆ ಆಗುವ ಅನ್ಯಾಯ, ಎತ್ತವರಿಗೆ ಅನ್ಯಾಯ ಮಾಡಿ ಎತ್ತವರ ಕಣ್ಣು ತಪ್ಪಿಸಿ ನೀವೇನೇ ಹೆಜ್ಜೆ ಇಟ್ಟರೂ ಕೂಡ ಅದು ನಿಮ್ಗೆ ಒಳ್ಳೇದಾಗಲ್ಲ. ಈಗ ಹೆತ್ತವರು ಕಟುಕರಿದ್ದಾರೆ, ಹೆತ್ತವರು ನಿಮಗೆ ತುಂಬ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ತೀರಾ ನಿಮಗನ್ಸಿದ್ರೆ ಆಗ ನಿಮ್ಮ ದಾರಿಯನ್ನು ನೀವು ನೋಡಿಕೊಳ್ಳೋದು ತಪ್ಪಿಲ್ಲ. ಆದರೆ ತಂದೆ ತಾಯಿಗಳಿಗೆ ಹೇಳದೆ ಕೇಳದೆ ಹೊರಗಡೆ ತಪ್ಪುಗಳನ್ನ ಮಾಡಿಕೊಂಡು ಅಥವಾ ಮದುವೆಯನ್ನು ಬಹಳ ಪ್ರಮುಖವಾದ ವಿಚಾರದಲ್ಲಿ ಹೆತ್ತ ತಂದೆ ತಾಯಿಗಳಿಗೆ 3 ಅಕ್ಷತೆ ಕಾಳು ಹಾಕೋ ಯೋಗವನ್ನಂತೂ ನೀವು ಕೊಡಲಿಲ್ಲ ಅನ್ನೋದಾದರೆ ಅಂದರೆ ಅದರ ಅರ್ಥ ನೀವು ಕಷ್ಟಪಟ್ಟು ರಾತ್ರಿಯೆಲ್ಲ ಬರ್ಕೊಂಡು ಹೋದಂಥ ಹೋಮ್ವರ್ಕನ್ನು ಮೇಷ್ಟ್ರು ನೋಡೋಕ್ಕಿಂತ ಮುಂಚೆನೇ ಯಾರೋ ಕದ್ದುಬಿಟ್ರು ಅಥವಾ ಹರಿದಾಕಿಬಿಟ್ರು ಅಂದಾಗ ರಾತ್ರಿ 1 ಗಂಟೆಗಳ ಕಾಲ ಅಷ್ಟೇ ಮಾತ್ರ ಕೊಟ್ಟು ಹೋಮ್ವರ್ಕ್ ಬರೆದಿರೋ ನಿಮ್ಗೆ ಅಷ್ಟು ದುಃಖ ಆಗೋದಾದರೆ 18-19 ವರ್ಷಗಳ ಕಾಲ 20-25 ವರ್ಷಗಳ ಕಾಲ ನಿಮ್ಮನ್ನು ಸಾಕಿ ಸಲಹಿ ನಿಮ್ಮ ದೇಹವನ್ನು ದೊಡ್ಡದು ಮಾಡಿ ಓಡಿಸಿ ತೊಡಿಸಿ ತಿನ್ನಿಸಿ ಉಣ್ಣಿಸಿ ತೊಳೆದು ಬಳೆದು ನಿಮ್ಮ ಬದುಕನ್ನು ಕಾಪಾಡಿಕೊಂಡು ಬಂದ್ರಲ್ಲ, ಅವರು ನಿಮ್ಮ ಒಂದು ಪೇಜ್ ಪುಸ್ತಕಕ್ಕಿಂತ ಕಡಿಮೆ ಆದರೇನು ಇಲ್ವಲ್ಲ? ಅರೇ, ನಾನು ಹೊರಗಡೆ ಹೋಗ್ಲಿಕ್ಕೆ ನನಗೆ ತುಂಬ ಕಾರಣ ಇದ್ದಾವೆ ಇವತ್ತಿನ ಯುವಕರಿಗೆ ಅಥವಾ ಯುವತಿಯರಿಗೆ. ಅಪ್ಪ ಅಮ್ಮ ಒಪ್ಪಲಿಲ್ಲ, ಎಷ್ಟು ಹೇಳಿದ್ರು ಒಪ್ಪಲಿಲ್ಲ, ಅದು ಇದು. ಅರೆ, ನೀನು ತಂದು ಮೇಕಪ್ ಕಿಟ್ ಒಳಗಡೆ ಏನೋ ಒಂದು ಮೇಕಪ್ ತಂದಿದ್ದಲ್ಲಪ್ಪ, ಏನೋ ಒಂದು ಕಳತನ ಆಯಿತು, ಅಥವಾ ನೀನೇ ಕಷ್ಟಪಟ್ಟು ಮಾಡಿದ ಅಡಿಗೆಗೆ ಇರಬಾರ್ದು, ನಿನಗೆ ದುಃಖ ಆಗುತ್ತೆ. ಅರ್ಧ ಗಂಟೆ ಮಾಡಿದ ಅಡಿಗೆ ಅಳಿಸೋಯ್ತು ಅಥವಾ ಅಡಿಗೆಗೆ ಅಲ್ಲಿ ಬಿತ್ತು ಅನ್ನೋದಾದರೆ ನಿನಗೆ ದುಃಖ ಆಗುತ್ತೆ ಅನ್ನೋದಾದರೆ ಇಷ್ಟು ವರ್ಷ ಸಾಕಿ ಸಲಹಿದ ತಂದೆ ತಾಯಿಗೆ ನೀನು ಇದನ್ನು ಮಾಡ್ಬೋದಾ? ಆಗಲಿ, ತೊಂದರೆ ಇಲ್ಲ. ಮಕ್ಕಳ ಮನಸ್ಸಿನಲ್ಲಿ ಯಾವತ್ತೂ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡುವ ಬುದ್ಧಿ ಬರಬಾರ್ದು. ಇದು ನನ್ನ ಪ್ರಾರ್ಥನೆ ಕೂಡ. ನೋಡಿ, ಈಗ ನಾವು ಒಂದು ಏಜಲ್ಲಿದ್ದೀವಿ. ನಾವೊಂದು 27 ವರ್ಷದ ಒಬ್ಬ ಹುಡುಗನಾಗಿ ಬಹುಶಃ ನಾನು ಯಾರನ್ನಾದರೂ ಪ್ರೀತಿ ಮಾಡಿದೆ ಅಂತ ಅಂದುಕೊಳ್ಳಿ, ಸುಮ್ಮನೆ ಅಂದುಕೊಳ್ಳಿ, ಏನು ತೊಂದರೆ ಇಲ್ಲ, ಸುಮ್ಮನೆ ಅಂದುಕೊಳ್ಳಿ. ಬಹುಶಃ ನಾನು ಅಂದುಕೊಳ್ತೀನಿ, ನಾನು ಯಾವುದೇ ಒಂದು ಹೆಣ್ಮಗಳ ಬಗ್ಗೆ ನನಗೊಂದು ಪ್ರೀತಿ ಹುಟ್ಟಿತು ಅನ್ನೋದಾದರೆ ನಾನು ಖಂಡಿತ ಅವ್ರ ತಂದೆ ತಾಯಿ ಅಥವಾ ನನ್ನ ತಂದೆ ತಾಯಿಗೆ ಹೇಳ್ತೀನಿ, ಒಪ್ಪಿದ್ರೆ ಮುಂದುವರಿತೀನಿ, ಇಲ್ವಾ ತ್ಯಾಗ ಮಾಡುವಷ್ಟಂತೂ ನನಗೆ ಆತ್ಮಸಂಯಮ ಅಂತೂ ಇದೆ. ಆದರೆ ನಾವು ಹೆಸರು ಮಾಡಿದ್ದೀವಿ, ನಮಗೆ ಜನ ಇದ್ದಾರೆ, ಎತ್ಕೊಂಡು ಹೋಗಿ ಮದುವೆ ಆಗ್ಬಿಡೋದೆ ಅನ್ನೋ ಈ ಅಹಂಕಾರಕ್ಕೆ ನಾನಂತೂ ಪ್ರವೇಶ ಮಾಡಲ್ಲ, ಅಲ್ವೇ? ಅದಾಗಬಾರ್ದು. ಇದೊಂದು ಕತೆ. ಅಂದರೆ ನಾನು ಏನು ಹೇಳಲಿಕ್ಕೆ ಬಂದೆ, ಮನೆಯನ್ನು ನೆಮ್ಮದಿಯಾಗಿಟ್ಟುಕೊಳ್ಳೋದು ಮದುವೆ ಆದಮೇಲೆ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಬಟ್ ಮದುವೆಗೆ ಮುಂಚೆ ಆ ಮದುವೆಗಳು ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ 1-2 ಮಾತು ಹೇಳಿದೆ ಅಷ್ಟೇ. ಬಟ್ ಇಲ್ಲಿ ನಮ್ಮ ಗುರುಗಳು ಏನೋ ಹೇಳಿದ್ರು, ಈ ಸಂಸಾರ ನೆಮ್ಮದಿಯಾಗಿರಬೇಕು ಅಂದರೆ ಅದ್ರ ಬಗ್ಗೆ ನಿಮಗೊಂದು 2 ಮಾತು ಹೇಳಬೇಕು ಅಂತ ಅಷ್ಟೇ. ನೋಡಿ, ಒಬ್ಬರು ದಂಪತಿಗಳಿದ್ದರು, ರಷ್ಯನ್ ದಂಪತಿಗಳ ಕತೆ ಹೇಳ್ತಾ ಇದ್ರು ಗುರುಗಳು ಅಂದರೆ ಕೃಷ್ಣ ಪರಮಾತ್ಮ. ನನ್ನ ಕನಸಲ್ಲಿ ಬಂದೆಲ್ಲ ಹೇಳ್ತಾನೆ ಕೃಷ್ಣ. ಆಗಲಿ, ರಷ್ಯನ್ ದಂಪತಿಗಳಿದ್ದರು. ಅವರು ನಿರ್ಧಾರ ಮಾಡಿಕೊಂಡಿದ್ರಂತೆ, ಏನು ಬೆಳಗ್ಗೆ ಬೇಗ ಎದ್ದು ಹೆಂಡತಿ ಇನ್ನು ಬೆಡ್ ಮೇಲಿರೋ ಸಮಯದಲ್ಲಿ, ಇನ್ನು ಮಲಗಿರೋ ಸಮಯದಲ್ಲಿ ಗಂಡ ಬೇಗ ಎದ್ದು ಒಂದು ಕಾಫಿ ಮಾಡಿ ಹೆಂಡತಿ ಹತ್ರ ತಗೊಂಡು ಹೋಗಿ ಹೆಂಡತಿಗೆ ಕಾಫಿ ಮಾಡಿಕೊಡಬೇಕು. ಹೆಂಡತಿ ಅದನ್ನು ಕಣ್ಣುಜ್ಜಿಕೊಂಡು ಗಂಡನನ್ನು ನೋಡ್ತಾ, ನನಗೋಸ್ಕರ ಗಂಡ ಕಾಫಿ ಮಾಡಿಕೊಂಡು ಬಂದಿದ್ದಾನೆ ಅನ್ನೋ ಆ ಪ್ರೀತಿ ತುಂಬಿದ ಕೃತಜ್ಞತೆ ತುಂಬಿದ ಕಣ್ಣುಗಳಿಂದ ಗಂಡನನ್ನು ಅಪ್ಪಿಕೊಂಡು ಆ ಗಂಡ ತಂದ ಕಾಫಿಯನ್ನು ಕುಡಿತಾ ಇದ್ಲು. ಅದಾದ ಮೇಲೆ ಇಡೀ ದಿನ ಮನೆ ಕೆಲಸ ಮಾಡೋದು ಹೆಂಡತಿಗೆ ಇದ್ದೇ ಇದೆ. ಆದರೆ ಗಂಡ ಅಂದುಕೊಳ್ತಿದ್ದ, ಇಡೀ ದಿನ ಮನೆ ಕೆಲಸ ಮಾಡ್ತಾಳೆ, ಆರಂಭದಲ್ಲಿ ನಾನೊಂದು ಕಾಫಿ ಮಾಡಿಕೊಟ್ರೆ ಇಡೀ ದಿನ ಅಯ್ಯೋ ನನ್ನ ಗಂಡ ನನಗೆ ಕಾಫಿ ಮಾಡಿಕೊಟ್ಟಪ್ಪ, ನನ್ನ ಗಂಡ ನನಗೋಸ್ಕರ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ತಾನಪ್ಪ ಅನ್ನುವ ಆ ಒಂದು ಸಂತೃಪ್ತಿ ನನ್ನ ಹೆಂಡತಿಗೆ ಬಂದರೆ ಬಹುಶಃ ನಾನು ಅದನ್ನು ಮಾತ್ರ ಮಾಡಬಲ್ಲೆ. ಅಂದರೆ ಹೇಳ್ತಾರೆ, ಗಂಡ ಹೆಂಡತಿಗೆ ಇತ್ತೀಚೆಗೆ
ಡೈವರ್ಸ್ಗಳು, ಮನಸ್ತಾಪಗಳು ಇವೆಲ್ಲ ಯಾಕೆ ಆಗ್ತಿದ್ದಾವೆ ಅಂದರೆ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುವ, ಪ್ರಶಂಸೆ ಮಾಡುವ ಅಥವಾ ಕೃತಜ್ಞತೆಯನ್ನು ಹೇಳುವ ಬುದ್ಧಿಯನ್ನೇ ನಾವೆಲ್ಲರೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಮಾಡ್ತಾರ್ರೀ, ಕಟ್ಕೊಂಡಿಲ್ವಾ, ಹೆಂಡತಿ ಮಾಡಬೇಕು, ಏನು ಸುಮ್ಮನೆನಾ ಅಂತ ಹೇಳುವ ಗಂಡಸರು ಜಾಸ್ತಿ ಆಗಿದ್ದಾರೆ. ಕಟ್ಕೊಂಡಿಲ್ವಾ, ದುಡಿಲಿವಾ, 2 ಮಕ್ಳನ್ನ ಸಾಕಲಿ, ಹುಡ್ಸಿಲ್ವಾ, ನಂಗೊಂದು ಚೈನ್ ಬೇಕು, ಕೊಳ್ ಚೈನ್ ಬೇಕು, ಸೊಂಟಕ್ಕೆ ಹಾಕೋದು ಬೇಕು, ಮೂಗ್ಗೆ ಹಾಕೋದು ಬೇಕು, ಕಿವಿಗೆ ಹಾಕೋದು ಬೇಕು, ಕೇಳಿದ್ರೆ ತಂದು ಕೊಡ್ಬೇಕ್ರಿ, ಕಟ್ಕೊಂಡಿಲ್ವಾ ಗಂಡನ ಕೆಲಸ, ಗಂಡನ ಶ್ರಮದ ಬಗ್ಗೆ ಹೆಂಡತಿಗೆ ಗೌರವ ಇಲ್ಲ. ಹೆಂಡತಿಯ ಮನೆ ಕೆಲಸ, ಅವಳೇಂದ್ರಿ ಮನೇಲಿ ಇರ್ತಾಳೆ, ನಾವು ಹೊರಗಡೆ ಹೋಗಿ ದುಡಿಯೋರು ಅಂದರೆ ಗಂಡ ಅಂದ್ಕೊಂಡಿದ್ದಾನೆ ಮನೇಲಿರೋ ಹೆಂಡತಿ ಸುಮ್ಮನೆ ಕಾಲು ಚಾಚ್ಕೊಂಡು ಬೆಳಗಿನ ಸಂಜೆ ತನಕ ಮನೆಗಿರ್ತಾಳೆ, ಅವಳಿಗೇನು ಕೆಲಸ ಇರಲ್ಲ ಅಂತ. ಅದಕ್ಕೆ ಯಾರೋ ದೊಡ್ಡವರು ಹೇಳ್ತಾ ಇದ್ರು, ನೋಡಿ ನಾವೆಲ್ಲ ಹುಡುಗರು, ಸ್ವಲ್ಪ ನನ್ನ ವಯಸ್ಸಿಗೂ ಮೀರಿದ ವಿಚಾರ ಹೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ಯಾವತ್ತಾದರೂ ನಿಮ್ಮ ಹೆಂಡತಿ ಹತ್ರ ಹೋಗಿ, ಕೆಲಸದಿಂದ ಹೋದ್ರಲ್ವಾ, ಮನೆಗೆ ಹೋದ್ರಲ್ವಾ, ಹೆಂಡತಿ ಹತ್ರ ಹೋಗಿ ಏನೇ ಮನಸ್ತಾಪಗಳಿದ್ರೂ ಅದನ್ನು ಸೈಡ್ಗಿಟ್ಟು, ಅಯ್ಯೋ ಬದುಕೋದು 4 ದಿನ, ಈ ಮನಸ್ತಾಪ ಇಟ್ಕೊಂಡು ನಾವು ಎಷ್ಟು ವರ್ಷ ಒದ್ದಾಡೋದು, ಬಿಡೆ ಇದೆಲ್ಲ ಬಿಟ್ಟುಬಿಡೋಣ, ನಂದು ನಿಂದು ಯಾವುದು ಅಂತ ಹೆಂಡತಿ ಹತ್ರ ಹೋಗಿ, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ, ಏನೋ ಕೆಟ್ಟಗಳಿಗೆ ನನ್ನಿಂದ ತಪ್ಪಾಗಿರ್ಬೋದು, ನನ್ನನ್ನು ಕ್ಷಮಿಸು, ಯಾಕಂದರೆ ನನಗೆ ಗೊತ್ತು, ನಾನಿವತ್ತು ಗಾಡಿ ತಗೊಂಡು ಹೊರಗಡೆ ಹೋದೆ, ಅಲ್ಲೆಲ್ಲೋ ಆ್ಯಕ್ಸಿಡೆಂಟ್ ಆಯಿತು, ಅಲ್ಲಿ ಏನೇ ನನ್ನ ಸುತ್ತಮುತ್ತ ಜನ ಇದ್ದರು, ಫ್ರೆಂಡ್ಸ್ ಇದ್ದರು, ನನ್ನನ್ನು ತಂದು ಮನೆಗೆ ಹಾಕ್ತಾರೆ ಹೊರತು ಅವ್ರ ಮನೆಗೆ ಕರ್ಕೊಂಡು ಹೋಗಲ್ಲ. ಅಂತಿಮವಾಗಿ ಆ್ಯಕ್ಸಿಡೆಂಟ್ ಆದ ನನ್ನನ್ನು ನೋಡ್ಕೊಳ್ಬೇಕಾಗಿರೋಳು ನೀನೇ. ನನ್ನ ಹೊರಗಡೆ ನನಗೆ ಹೆಂಡ್ತಿಗಿಂತ ಹೊರಗಡೆ ಸ್ನೇಹಿತರು ಮುಖ್ಯ, ಅವನು ಮುಖ್ಯ, ಅವಳು ಮುಖ್ಯ, ಇವಳು ಮುಖ್ಯ ಅಂತ ಹೇಳ್ತೀನಲ್ಲ, ನನ್ನನ್ನು ಯಾರೂ ನೋಡಲ್ಲ. ಕಡೆಗೆ ನನಗೆ ಹೊರಗಡೆ ಏನು ದರಿದ್ರ ರೋಗ ಬಂದರೂ, ನನಗೇನು ತೊಂದರೆ ಆದರೂ ತಾಮಂದು ಎಲ್ಲ ಮನೆಗೆ ಹಾಕ್ತಾರೆ ಹೊರತು ಅವ್ರವ್ರ ಮನೆಗಂತೂ ಕರ್ಕೊಂಡು ಹೋಗಲ್ಲ. ನನ್ನ ಸ್ನೇಹಿತನಪ್ಪ ಆಕ್ಸಿಡೆಂಟಲ್ಲಿ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ, ಪೆಟ್ಟಾಗ್ಬಿಟ್ಟಿದೆ, ಬಾರಯ್ಯ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಯಾರಾದರೂ ಕರ್ಕೊಂಡು ಹೋಗ್ತಾರಾ? ಇಲ್ಲ. ಏನಾದರೂ ತಂದು ನನ್ನನ್ನು ಇಲ್ಲಿಗೆ ಹಾಕ್ತಾರೆ, ನನ್ನನ್ನು ನೋಡ್ಕೊಳ್ಳೋದು ನೀನೇ ಅಂತ ನನಗೆ ಗೊತ್ತು, ಏನೇ ನನ್ನ ತಪ್ಪಿದ್ರು ಕ್ಷಮೆ ಮಾಡು, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೆಂಡತಿಗೆ ಈ ಮಟ್ಟಿಗೆ ಕಿವಿಯಲ್ಲಿ ಪಿಸುಗುಟ್ಟಿದ್ದೀಯಾ? ನಾಚಿಕೆ. ಬಹುಶಃ ಈ ನಾಚಿಕೆ ಸ್ವಭಾವಗಳೇ ಪರಸ್ಪರ ಹೆಂಡತಿ ಬಗ್ಗೆ ಗಂಡನಲ್ಲಿ ತುಂಬ ಅಗಾಧವಾದ ಪ್ರೀತಿ ಇರುತ್ತೆ, ಬಟ್ ಅವನು ಎಕ್ಸ್ಪ್ರೆಸ್ ಮಾಡಿರೋಲ್ಲ, ಹೇಳ್ಕೊಂಡಿರೋಲ್ಲ. ಹೆಂಡತಿಗೂ ಇರುತ್ತೆ, ಅವಳು ಹೇಳ್ಕೊಂಡಿರೋಲ್ಲ. ನೋಡಿ, ನೀವು ವ್ಯಕ್ತಪಡಿಸದೆ ನಿಮ್ಮ ಪ್ರೀತಿ ಅವ್ರಿಗೆ ಹೇಗೆ ಅರ್ಥ ಆಗಬೇಕು? ನಿಮ್ಮ ಹೆಂಡತಿಯನ್ನು ನೀವು ತುಂಬ ಪ್ರೀತಿಸ್ತೀರಿ, ಆದರೆ ಹೇಳ್ಕೊಳ್ಳಿಕ್ಕೆ ನೀವು ಒದ್ದಾಡ್ತಿದ್ದೀರಿ. ಏನು ಸತ್ತ ಮೇಲೆ ಹೇಳ್ಕೊಳ್ತೀರಾ? ದೆವ್ವ ಆಗಿ ಬಂದು ಹೇಳ್ಕೊಳ್ತೀರಾ? ದೆವ್ವ ಆಗಿಬಿಟ್ಟು ಬಂದು ನಾನು ನಿನ್ನ ಗಂಡ, ನಾನು ನೀನು ತುಂಬ ಪ್ರೀತಿಸ್ತೀನಿ ಅಂದರೆ ಒಬ್ಬರು ಮಾಟ ಮಂತ್ರ ಮಾಡೋನು ಕರ್ಕೊಂಡು ಬಂದು ನನ್ನ ಮನೆಯಿಂದ ಹೊರಗಡೆಗೆ ಆಗ್ತಾಳೆ, ಹೆಂಡ್ತಿನೇ ಆಗ್ತಾಳೆ ಅಲ್ವಾ? ಬದುಕಿದ್ದ ಹಾಗೆ ಹೇಳಿ. ಇಂಥ ದೊಡ್ಡವರು ಹೇಳ್ತಾರೆ, ನಿಮ್ಮ ಮಗನ ಬಗ್ಗೆ ನಿಮಗೆ ಖುಷಿ ಇರುತ್ತೆ, ಆದರೆ ಮಗನ ಮುಂದೆ ಮಗನು ಹೊಗಳು ಬಿಟ್ರೆ ಅವನು ಎಲ್ಲಿ ನಮ್ಮನ್ನು ಅಸಡ್ಡೆ ಮಾಡ್ಕೊಂಡ್ಬಿಡ್ತಾನೆ ಅಂದ್ಕೊಂಡು ಮಗನು ಹೊಗಳ್ತಾ ಇರೋದಿಲ್ಲ. ನಾನು ಹೇಳ್ತೀನಿ, ಮನೆ ಮಕ್ಕಳು ಬೆಳಗ್ಗೆ ಹೋಗಿ ಸಂಜೆ ಮನೆ ಬರ್ತಿದ್ದಾರೆ. ಎಷ್ಟೋ ಮನೆ ಮಕ್ಕಳು ಬೆಳಗ್ಗೆ ಹೋಗ್ತಾರೆ, 3-4 ದಿನ ಬಿಟ್ಟು ಮನೆಗೆ ಬರ್ತಾರೆ. ಎಲ್ಲೋಗಿದ್ದಪ್ಪ ಅಂತ ಕೇಳಿದ್ರೆ ಅಪ್ಪ ಅಮ್ಮನಿಗೆ ಒಡೆಯೋ ಸ್ಥಿತಿಯಲ್ಲಿದ್ದಾರೆ. ಆದರೆ ನಿಮ್ಮ ಮನೆ ಮಕ್ಕಳು ಹಾಗೆ ಮಾಡಿಲ್ಲ. ಹಾಗಾದರೆ ಅವರನ್ನು ಒಮ್ಮೆ ಅಪ್ಕೊಳ್ಳಿ, ಅವ್ರ ತಲೆ ಸಾವ್ರಿ, ಅಯ್ಯೋ ನಿನ್ನಂಥ ಮಗನನ್ನು ಪಡೆದಿದ್ದು ನಾನು ಪುಣ್ಯ ಮಾಡಿದ್ದೆ ಕಣಪ್ಪ ಅಂತ ನಿಮ್ಮ ಮಕ್ಕಳ ಮುಂದೆ ಹೇಳಿ. ನಿಮ್ಮ ಮಕ್ಕಳ ಚಿಕ್ಕ ಪುಟ್ಟ ತಪ್ಪುಗಳನ್ನು ಬೀದಿ ರಂಪಾಟ ಮಾಡಿ ಒಬ್ಬರು ಗುರುಗಳ ಬಳಿ ಹೇಳಿ, ಇನ್ಯಾವುದೋ ಸಮಾಧಾನಕ್ಕೆ ಭಗವಂತನ ಬಳಿ ಹೇಳಿ, ಅದು ಬಿಟ್ಟರು ಸಂಬಂಧಿಕರ ಬಳಿ ಎಲ್ಲ ನನ್ನ ಮಗ ಹಂಗೆ ಮಾಡ್ದೆ, ಹಿಂಗೆ ಮಾಡ್ದೆ, ಅದು ಮಾಡ್ದೆ, ಇದು ಮಾಡ್ದೆ ಅಂತ ಹೇಳ್ಕೊಂಡು ಬಂದರೆ ನಿಮ್ಮ ಮಗನ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳನ್ನು ಹೇಳಿಕೊಂಡ ಕಾರಣಕ್ಕೆ ಪರಿಹಾರ ಸಿಗಲ್ಲ. ಮಗನ ಬಗ್ಗೆ ಒಳ್ಳೇದು ಹೇಳ್ತಾ ಬನ್ನಿ. ಮಗ ಮಗಳು ಯಾರಾದರೂ ಆಗಿರ್ಬೋದು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಬದುಕು ಅನ್ನೋದು ಮರುಭೂಮಿ ಥರ ಆಗಬಾರ್ದು, ಸದಾ ಒಂದು ರೋಮಾಂಚನ ಇರಬೇಕು. ಅಯ್ಯೋ ನನ್ನ ಗಂಡ ಇವತ್ತು ಸಂಜೆ ಬರ್ತಾನಲ್ಲ ಆಫೀಸಿಂದ ಅಥವಾ ಕೆಲಸ ಮುಗಿಸ್ಕೊಂಡು ಬರ್ತಾನಲ್ಲ, ನನಗೇನು ಒಂದು ಒಳ್ಳೆ ಮಾತು ಹೇಳ್ಬೋದು ಗೊತ್ತಿಲ್ಲ. ಹೆಂಡತಿಗೆ ಒಂದು ಕುತೂಹಲ ಇರಬೇಕು, ನಿನ್ನೆ ನನ್ನನ್ನು ಅಪ್ಪಿಕೊಂಡು ಒಂದೊಳ್ಳೆ ಕಿವಿಲಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ದ. ಮದುವೆಗೆ ಮುಂಚೆ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಷ್ಟೇ, ಆಮೇಲೆ ಹೇಳಲೇ ಇಲ್ಲ. ಯಾಕಂಗಾಯಿತು? ಯಾಕೆ ನಾವಿಷ್ಟು ಮಾನಸಿಕ ದರಿದ್ರತನ ಬಂದುಬಿಟ್ಟಿದೆ ನಮ್ಮಲ್ಲಿ? ನೋಡಿ, ನೀವು ಚಿಕ್ಕ ಮನೇಲಿದ್ದೀರೋ ದೊಡ್ಡ ಮನೇಲಿದ್ದೀರೋ, ನೀವು ಕಷ್ಟಪಡ್ತಿದ್ದೀರೋ, ನಿಮಗೆ ಸಂಬಳ 60,000 ಬರುತ್ತೋ, 5,000 ಬರುತ್ತೋ, 10,000 ಬರುತ್ತೋ, ನನಗೆ ಬೇಡ. ನಿಮ್ಮ ಹೆಂಡತಿಯನ್ನು
ಅಯ್ಯೋ ನನಗೋಸ್ಕರ ಅಡುಗೆ ಮಾಡ್ತಿದ್ದಾಳೆ, ಮನೆಯನ್ನು ಕ್ಲೀನಾಗಿ ಇಟ್ಟುಕೊಳ್ತಾಳೆ, ಪಾತ್ರೆ ಬೆಳಗುತ್ತಾಳೆ, ನಮ್ಮ ಬಟ್ಟೆಯನ್ನು ತೊಳಿತಾಳೆ, ಮನೆಗೆ ಬಂದ ಅತಿಥಿಗಳನ್ನು ಸತ್ಕಾರ ಮಾಡ್ತಾಳೆ. ನಾನು ಒಂದೇ ಆಫೀಸಲ್ಲಿ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಿ ಬರ್ತೀನಿ, ಅಥವಾ ಒಂದು ಕಡೆ ಕೆಲಸ ಮಾಡಿ ನನ್ನ ಪಾಡಿಗೆ ನಾನು ಬರ್ತೀನಿ. ನನ್ನ ಹೆಂಡತಿ ಮನೇಲಿ ಇದ್ದುಕೊಂಡು ಇಷ್ಟು ಒದ್ದಾಡ್ತಾಳಲ್ಲ, ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ನಾನು ಯಾವತ್ತೂ. ಸಾಯೋ ಗಳಿಗೆಯಲ್ಲಿ ಅವನ್ನೆಲ್ಲ ಮಾಡೋದಕ್ಕಿಂತ ಸ್ವಲ್ಪ ಬದುಕಿದ್ದ ಕಾಲದಲ್ಲೇ ಹೆಂಡತಿಯ ಕಿವಿಯಲ್ಲಿ ಪಿಸುಗುಡಿ. ಆ ಹೆಂಡತಿಗೆ ನಿಮ್ಮ ಪ್ರೀತಿ ತುಂಬಿದ ಮಾತುಗಳನ್ನು ಅವಳ ಕಿವಿಗೆ ಹಾಕಿದ್ರೆ ಆಕೆಗೆ ನಿಜವಾದ ಹೊಟ್ಟೆ ತುಂಬುವುದು. ಆಗ ಗಂಡ ಹೆಂಡತಿ ಎಷ್ಟು ಒದ್ದಾಡ್ತಿದ್ದಾಳೆ, ಕಸ ಗುಡಿಸ್ತಾಳೆ, ನೆಲ ಒರೆಸ್ತಾಳೆ. ಪಾಪ ಗಂಡನ ಮೇಲೆ ಆ ನೆಮ್ಮದಿಯಾಗಿ ಆರಾಮಾಗಿದ್ದವಳು. ಒಂದು ಉಲ್ಕಡ್ಡಿ ತೆಗೆದು ಇತ್ತಾಗ ಇಕ್ಕಿರಲಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಂದು ಕಸ ಗುಡಿಸ್ತಾಳೆ. ಹೊಸ ಜನ, ಹೊಸ ಜಾಗ, ಹೊಸ ಮನೆ, ಅಷ್ಟೆಲ್ಲ ತ್ಯಾಗಮಯಿಯಾಗಿ ಹೊಂದ್ಕೊಂಡಿದ್ದಾಳೆ. ನಾನು ಯಾಕೆ ಅವಳನ್ನು ಹೊಗಳದಷ್ಟು ದರಿದ್ರನಾಗ್ಬಿಟ್ಟೆ ಮಾನಸಿಕವಾಗಿ? ಇಲ್ಲ, ಹೊಗಳಬೇಕು. ಇಲ್ಲಾಂದರೆ ಸತ್ತ ಮೇಲೆ ಅಯ್ಯೋ ನನ್ನ ಹೆಂಡತಿ ಹೋಗ್ಬಿಟ್ಲು ಅಂತ ಅಳೋದಕ್ಕಿಂತ ಬದುಕಿದ್ದಾಗಲೇ ಸ್ವಲ್ಪ ಹೆಂಡತಿಯನ್ನು ಹೊಗಳಿ ಅನ್ನೋದು ಒಂದು ಮಾತು ಹೇಳ್ತಾರೆ ದೊಡ್ಡವರು ಅಲ್ವಾ. ಇದು ಬಹಳ ಮುಖ್ಯವಾದಂತಹ ಮಾತು.